ಮಂಡ್ಯದಲ್ಲಿ ಭ್ರೂಣಲಿಂಗ ಪತ್ತೆ ಪ್ರಕರಣ ಇದೆಯಲ್ಲ, ಇದು ಲಿಂಗಾನುಪಾತದಲ್ಲಿ ಭಾರಿ ದೊಡ್ಡ ಸಮಸ್ಯೆ ಅಂತಂದಿತ್ತು. ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಅನ್ನೋ ವಿಚಾರ ಜಿಲ್ಲಾಡಳಿತದ ತಲೆಬಿಸಿ ಕಾರಣ ಆಗಿತ್ತು. ಆರೋಗ್ಯ ಇಲಾಖೆ ಜಿಲ್ಲಾಡಳಿತ ಸೇರಿಕೊಂಡು ಜಂಟಿ ಕಾರ್ಯಾಚರಣೆ ಏನೋ ಮಾಡ್ತು. ಬಟ್ ಈಗ ಕಡಿವಾಣ ಏನೋ ಹಾಕಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಕೂಡ ಲಿಂಗಾನುಪಾತದಲ್ಲಿ ಏರುಕೆ ಕಂಡಿರುವುದು ನಿಜವಾಗ್ಲೂ ಖುಷಿಯ ವಿಚಾರ ಆಗ್ತಾ ಇದೆ. ಹಾಗಾದರೆ ಕಂಪ್ಲೀಟಾಗಿ ಫುಲ್ ಸ್ಟಾಪ್ ಬಿದ್ದಿದೆಯಾ ಈ ದಂಧೆಗೆ, ಅಥವಾ ತೆರೆಮರೆಯಲ್ಲಿ ಇನ್ನೂ ನಡೀತಾ ಇದೆ? ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆ ದಂಧೆಗೆ ಕಡಿವಾಣ. ಆರೋಗ್ಯ ಇಲಾಖೆ ದಿಟ್ಟ. ಮಂಡ್ಯ ಜಿಲ್ಲೆಯಲ್ಲಿ ಲಿಂಗಾನುಪಾತ ಏರಿಕೆ. ಮಂಡ್ಯ, ಪಾಂಡವಪುರ, ನಾಗಮಂಗಲದಲ್ಲಿ ಭ್ರೂಣಲಿಂಗ ಪತ್ತೆ, ಹೆಣ್ಣು ಭ್ರೂಣ ಹತ್ಯೆ ಸರಣಿ ಪ್ರಕರಣಗಳು ಬೆಳಕಿಗೆ ಬಂದಿದ್ವು. ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆಯ ಪ್ರಕರಣವನ್ನ ಮಂಡ್ಯ ಜಿಲ್ಲೆಯನ್ನ ರಾಜ್ಯದ ಮುಂದೆ ತಲೆ ತಗ್ಗಿಸುವಂತೆ ಮಾಡಿತ್ತು. ಪಾಪಿಗಳು ಹಣದಾಸೆಗೆ ಸಾವಿರಾರು ಹೆಣ್ಣು ಭ್ರೂಣಗಳ ಮಾರಣ ಹೋಮ ನಡೆಸಿದ್ರು. ಇದರಿಂದ ಜಿಲ್ಲೆಯ ಲಿಂಗಾನುಪಾತ ಇಳಿಕೆಯಾಗಿತ್ತು. ಬಳಿಕ ದಿಟ್ಟ ಕ್ರಮಕ್ಕೆ ಮುಂದಾದ ಆರೋಗ್ಯ ಇಲಾಖೆ ದಂಧೆಗೆ ಕಡಿವಾಣ ಹಾಕುವಲ್ಲಿ ಸಕ್ಸಸ್ ಆಗಿದೆ. ಕಳೆದ ಹಲವು ವರ್ಷಗಳಿಂದ ಮಂಡ್ಯ ಜಿಲ್ಲೆಯಲ್ಲಿ ಸಾವಿರಾರು ಹೆಣ್ಣು ಭ್ರೂಣಗಳ ಹತ್ಯೆ ನಡೆದಿತ್ತು. ಮಂಡ್ಯ, ಪಾಂಡವಪುರ, ನಾಗಮಂಗಲದಲ್ಲಿ ಪ್ರಕರಣಗಳು ಬೆಳಕಿಗೆ ಬಂದಿದ್ದು, ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆಯ ದಂಧೆಯಿಂದ ಜಿಲ್ಲೆಯಲ್ಲಿ ಲಿಂಗಾನುಪಾತ ಇಳಿಕೆಯಾಗಿತ್ತು. ಆರೋಗ್ಯ ಇಲಾಖೆ ದಿಟ್ಟ ಕ್ರಮಕ್ಕೆ ಲಿಂಗಾನುಪಾತ ಏರಿಕೆಯಾಗಿದೆ. ಕಳೆದ ವರ್ಷ ಪ್ರತಿ ಗಂಡಿಗೆ 869 ಇದ್ದಂತಹ ಹೆಣ್ಣು ಮಕ್ಕಳ ಸಂಖ್ಯೆ ಈ ವರ್ಷ 930ಕ್ಕೆ ಏರಿಕೆ ಕಂಡಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ 61 ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಳವಾಗಿದೆ. ಅವಾಗ ಇದ್ದಿದ್ದು ಲಿಂಗಾನುಪಾತ 869 RCH ಪೋರ್ಟಲ್ ಅಂತ ನಮ್ಮಲ್ಲಿ ಇರುತ್ತೆ. ಆ ಪೋರ್ಟಲ್ನಲ್ಲಿ ಎಷ್ಟು ಗಂಡು ಎಷ್ಟು ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತ ಇರ್ತದೆ. ಅದರಲ್ಲಿ 869 ಇತ್ತು ನಾನು ಬಂದಾಗ. 1000 ಗಂಡು ಮಕ್ಕಳಿಗೆ 869 ಹೆಣ್ಮಕ್ಳು. ಅದಾದ ನಂತರ ನಾವು ಹತ್ರ 2024 ಆಗಸ್ಟ್ 15 ಮತ್ತೆ ಅದಕ್ಕೆ ಮುಂಚೆ ನಾವು ಡೆಕಾಯ್ ಆಪರೇಷನ್ ಎಲ್ಲ ಮಾಡಿ ಆದಮೇಲೆ ಈಗ ಇವತ್ತಿನ ಪರಿಸ್ಥಿತಿ, ಇವತ್ತಿನ ಇದರಲ್ಲಿ 936 ಹೆಣ್ಮಕ್ಳು 1000 ಗಂಡು ಮಕ್ಕಳಿಗೆ ಅಂತ ಬಂದಿದೆ. ಏರಿಕೆ ಆಗ್ತಾ ಇದೆ. ದಂಧೆಗೆ ಬ್ರೇಕ್ ಹಾಕಲು ಜಿಲ್ಲಾ ಆರೋಗ್ಯ ಇಲಾಖೆಯ DHO ಡಾಕ್ಟರ್ ಮೋಹನ್ ನೇತೃತ್ವದಲ್ಲಿ ಕಾರ್ಯತಂತ್ರಗಳನ್ನು ರೂಪಿಸಲಾಗಿತ್ತು. ಮೊದಲಿಗೆ ಖಾಸಗಿ ಆಸ್ಪತ್ರೆ, ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ರು. 3 ತಿಂಗಳ ಬಳಿಕ ಸ್ಕ್ಯಾನಿಂಗಿಗೆ ಬರುವ ಮೊದಲು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟ ಗರ್ಭಿಣಿಯರ ನಿಗಾ ವಹಿಸಿದ್ರು. ಆರಂಭದಲ್ಲಿ ಹಲವು ಆರೋಪಿಗಳನ್ನು ಬಂಧಿಸಲಾಗಿತ್ತು. ದಂಧೆಯನ್ನ ನಿಂತಿರಲಿಲ್ಲ. ಆಗ ಆರೋಗ್ಯ ಇಲಾಖೆ ಕೈಗೆತ್ತಿಕೊಂಡಿದ್ದು ಡೆಕಾಯ್ ಆಪರೇಷನ್. ಹೌದು, ಭ್ರೂಣಲಿಂಗ ದಂಧೆ ಪತ್ತೆ ಹಚ್ಚುವುದಕ್ಕೆ ಇಲಾಖೆಯ ಓರ್ವ ಗರ್ಭಿಣಿಯನ್ನ ನೇಮಕ ಮಾಡ್ತಿದ್ರು. ಆ ಗರ್ಭಿಣಿಯ ಮೂಲಕವೇ ಆರೋಪಿಗಳ ಹೆಡೆಮುರಿ ಕಟ್ತಿದ್ರು. ಆ ಮೂಲಕ ದಂಧೆಗೆ ಸಂಪೂರ್ಣ ಕಡಿವಾಣ ಹಾಕಲಾಗಿತ್ತು. ಇದರ ಪರಿಣಾಮ ಲಿಂಗಾನುಪಾತ ಪ್ರಮಾಣ ಗಣನೀಯವಾಗಿ ಏರಿಕೆ ಕಂಡಿತ್ತು. ಇಲ್ಲಿ 2 ಪ್ರಕರಣ ಇದ್ದಾವೆ, PCPNDT ಮತ್ತು MTP ಆ್ಯಕ್ಟ್. ನಾವಿಲ್ಲಿ PCPNDT ಆ್ಯಕ್ಟ್ ಮೇಲೆ ನಾವು ಕ್ರಮ ವಹಿಸೋಕೆ ಹೋಗಲಿಲ್ಲ. MTP ಆ್ಯಕ್ಟ್ ಮೇಲೆ ಕ್ರಮ ವಹಿಸ್ತು. MTP ಆ್ಯಕ್ಟ್ ಮೇಲೆ ಕ್ರಮ ವಹಿಸಿದ್ದಕ್ಕೆ ಅವರೆಲ್ಲ ಅರೆಸ್ಟ್ ಆಗಿದ್ದು. PCPNDT ಕೊಟ್ಟಿದ್ರೆ ಬರೀ ಒಂದು ಕಂಪ್ಲೇಂಟ್ ಆಗೋದು, ಕ್ಲೋಸ್ ಮಾಡೋರು ಬರೋದು. ನಾವು ಆ ರೀತಿ ಮಾಡೋಕ್ಕೆ ಹೋಗಲಿಲ್ಲ. ನಾವು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಫ್ಯಾಮಿಲಿ ವೆಲ್ಫೇರ್ ಆಗಿರೋ ಬೆಟ್ಸ್ವಾಮಿ ಅವರು ಇಬ್ಬರು ಪ್ಲ್ಯಾನ್ ಮಾಡಿ ನಾವು MTP ಆ್ಯಕ್ಟ್ ಮೇಲೆ ಅವ್ರ ಮೇಲೆ ಇದು ಮಾಡೋದಕ್ಕೆ ಇವತ್ತು 37 ಜನ ಅರೆಸ್ಟ್ ಆಗಿದ್ರು. 3 ಜನಕ್ಕೆ ಇನ್ನೂ ಬೇಲ್ ಸಿಕ್ಕಿಲ್ಲ ಅಂತ ಅನಿಸುತ್ತೆ, ಸಿಕ್ಕಿಲ್ಲ. 6 ತಿಂಗಳಾದ್ಮೇಲೆ ಆಟೋಮೆಟಿಕ್ಕಾಗಿ ಬೇಲ್ ಸಿಗುತ್ತೆ, ಕೆಲವ್ರಿಗೆ ಸಿಕ್ಕಿದೆ. ಒಟ್ಟಾರೆ ಜಿಲ್ಲೆಗೆ ಕಳಂಕ ತಂದಿದ್ದ ಭ್ರೂಣಲಿಂಗ ಪತ್ತೆ ದಂಧೆಗೆ ಬ್ರೇಕ್ ಹಾಕುವಲ್ಲಿ ಆರೋಗ್ಯ ಇಲಾಖೆ ಯಶಸ್ವಿಯಾಗಿದೆ. ಇದರಿಂದ ಲಿಂಗಾನುಪಾತ ಏರಿಕೆಯಾಗಿದ್ದು ಒಳ್ಳೆಯ ಬೆಳವಣಿಗೆಯಾಗಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.